Hello, my dear students. Welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಬ್ರಾಂಚ್ ಅಕೌಂಟ್ಸ್ ಚಾಪ್ಟರ್ನ ಮೂರನೇ ಕ್ವಶನ್ ಡೇಟಾ ಸಿಸ್ಟಮ್ನಲ್ಲಿ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗಳಿಗೆ 2016 2018 KUD 15 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಇದು. ಬಟ್ ಇಲ್ಲಿ ಕ್ವಶನ್ ಯಾವ ತರ ಇದೆಪ್ಪ ಅಂತಂದ್ರೆ, ಇದು ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಇಲ್ಲ ಕ್ವಶನ್, ಇದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲಿದೆ. ಸೊ ಇನ್ವಾಯ್ಸ್ ಪ್ರೈಸ್ ಏನಪ್ಪಾ ಅಂತಂದ್ರೆ, ಹೆಡ್ ಆಫೀಸ್ ದವರು ಬ್ರಾಂಚ್ಗೆ ಗೂಡ್ಸ್ ಕಳಿಸೋವಾಗ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅನ್ನ ಕಾಸ್ಟ್ ಪ್ರೈಸ್ಗೆ ಆಡ್ ಮಾಡಿ ಬ್ರಾಂಚ್ ದವ್ರಿಗೆ ಪ್ರಾಫಿಟ್ ಎಷ್ಟು ಆಡ್ ಮಾಡಿದಾರೆ ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ಕಳಿಸ್ತಾರೆ. ಉದ್ದೇಶ ಇಷ್ಟೇ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಬ್ರಾಂಚ್ ದವ್ರಿಗೆ ಗೊತ್ತಾಗದೇ ಇರಲಿ ಅನ್ನೋ ಒಂದೇ ಒಂದು ಕಾರಣ. ಸೊ ಆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಬೇರೆ ಬೇರೆ ಇರ್ಬೋದು. ಫಾರ್ ಎಕ್ಸಾಂಪಲ್ 100% ಪ್ರಾಫಿಟ್ ಅನ್ನ ಆಡ್ ಮಾಡಿರ್ಬೋದು ಕಾಸ್ಟ್ ಪ್ರೈಸ್ ಮೇಲೆ, ಅಥವಾ 50% ಪ್ರಾಫಿಟ್ ಅನ್ನ ಆಡ್ ಮಾಡಿರ್ಬೋದು ಕಾಸ್ಟ್ ಪ್ರೈಸ್ ಮೇಲೆ, ಅಥವಾ 1/3 ಪ್ರಾಫಿಟ್ ಅನ್ನ ಆಡ್ ಮಾಡಿರ್ಬೋದು ಕಾಸ್ಟ್ ಮೇಲೆ, ಅಥವಾ 25% ಅನ್ನ ಆಡ್ ಮಾಡಿರ್ಬೋದು, ಅಥವಾ 20% ಆಡ್ ಮಾಡಿರ್ಬೋದು. ವಾಟ್ ಎವರ್ ದ ಅಕಾರ್ಡಿಂಗ್ ಟು ಸರ್ಟನ್ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ನ ಫಾಲೋ ಮಾಡಿರ್ತಾರೆ ಇಲ್ಲಿ. ಸೊ ಇಲ್ಲಿ ಆ ಪರ್ಸೆಂಟೇಜ್ ನ ಯಾವ ತರ ಕಂಡುಹಿಡಿಬೇಕಪ್ಪ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕಾಸ್ಟ್ ಪ್ರೈಸ್ ಇದ್ದಾಗ ಯಾವ ತರ, ಅದೇ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇನ್ವಾಯ್ಸ್ ಪ್ರೈಸ್ ಇದ್ದಾಗ ಯಾವ ತರ ಲೆಕ್ಕಕ್ಕೆ ತಗೋಬೇಕು ಅಂತ ಈಗ ಸ್ವಲ್ಪ ಚರ್ಚೆ ಮಾಡೋಣ. ಮೊದಲನೇದಾಗಿ percentage of profits on cost price. ಇನ್ನೊಂದು ಬಂದ್ಬಿಟ್ಟು ಇನ್ವಾಯ್ಸ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ಏನು, ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು? ಕಾಸ್ಟ್ ಪ್ರೈಸ್ ಅಂದ್ರೆ ಹೆಡ್ ಆಫೀಸ್ ದವರು ಯಾವ ರೇಟಿಗೆ ಖರೀದಿ ಮಾಡಿರ್ತಾರಲ್ಲ ಆ ರೇಟಿಗೆ ಬಂದ್ರೆ ಅದು ಕಾಸ್ಟ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಮೀನ್ಸ್ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್, ಕಾಸ್ಟ್ ಪ್ರೈಸ್ CP ಪ್ಲಸ್ ಪ್ರಾಫಿಟ್. ಕಾಸ್ಟ್ ಪ್ರೈಸ್ ಪ್ಲಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನ ಆಡ್ ಮಾಡಿದ ನಂತರ ಅದು ಇನ್ವಾಯ್ಸ್ ಪ್ರೈಸ್ ಕನ್ವರ್ಟ್ ಆಗುತ್ತೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಅಥವಾ ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಇದ್ದಾಗ ಎಷ್ಟು ತರ, ಇನ್ವಾಯ್ಸ್ ಪ್ರೈಸ್ ಇದ್ದಾಗ ಯಾವ ತರ. ಸೊ ಕಾಸ್ಟ್ ಪ್ರೈಸ್ ಮೇಲೆ 100% ಮಾರ್ಜಿನ್ ಆಡ್ ಮಾಡಿದ್ರೆ 100% ಆಫ್ ಪ್ರಾಫಿಟ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು 1/1 ಅಂತ ಕರಿತೀವಿ. 1/1 ಆಫ್ ಪ್ರಾಫಿಟ್. Yes, 1/1 ಆಫ್ ಪ್ರಾಫಿಟ್. ಸೊ 100% ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಆದ್ರೆ ಇನ್ವಾಯ್ಸ್ ಪ್ರೈಸ್ ಮೇಲೆ ಎಷ್ಟಾಗತ್ತಪ್ಪ? ಸೊ ಇಲ್ಲಿ 100% ಇದ್ರೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಮೇಲೆ 50% ಆಗುತ್ತದ. 50% ಆಫ್ ಪ್ರಾಫಿಟ್ ಆನ್ 50% ಆಫ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಅರ್ಥ. ಈ 50% ಅನ್ನ ಹೀಗೂ ಬರೀಬಹುದು ನಾವು, 1/2 ಆನ್ 1/2 ಆಫ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್. ಇದು ಎ ಆಯ್ತು. ಈಗ ಬಿ, ಇನ್ ಕೇಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ 50% ಇದ್ರೆ 50% ಆಫ್ ಪ್ರಾಫಿಟ್ 50% ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಇದ್ರೆ ಇದು ಹಿಂಗೆ ಬರೀಬಹುದಾ ಭಿನ್ನರಾಶಿಯಲ್ಲಿ, 1/2 ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. 1/2 ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಆದ್ರೆ ಇಲ್ಲಿ 33
33% ಆಫ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್. ಇದನ್ನು ಹೀಗೂ ಬರೀಬಹುದು, 1/3 ಆಫ್ ಪ್ರಾಫಿಟ್, 1/3 ಆಫ್ ಪ್ರಾಫಿಟ್. ಅದೇ ಇನ್ ಕೇಸ್ ಈ ತರ ಆದ್ರೆ 33.33% ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಆದ್ರೆ ಇದಕ್ಕೆ ಇನ್ನೊಂದು ಹೆಸರು 1/3 ಆಫ್ ಪ್ರಾಫಿಟ್. ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಆದ್ರೆ 25% ಆಫ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್. ಈ 25% ಪ್ರಾಫಿಟ್ ಈ ತರನು ಬರೀಬಹುದು, 1/4 ಆಫ್ ಪ್ರಾಫಿಟ್, 1/4 ಆಫ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್. ಅದೇ ರೀತಿ ಡಿ 25% ಆಫ್ ಪ್ರಾಫಿಟ್, 25% ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಆದ್ರೆ 1/4 ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಅಂತಾನೆ ಅರ್ಥ. ಸೊ ಇಲ್ಲಿ ನಾನು ಪರ್ಸೆಂಟೇಜ್ ಆಗಿ ಬರಿತಾ ಇದ್ದೀನಿ, ಇಲ್ಲಿ ನಾನು ಇಲ್ಲಿ ಭಿನ್ನ ರಾಶಿಯಾಗಿ ಬರಿತಾ ಇದ್ದೀನಿ, ಇಷ್ಟೇ ಡಿಫರೆನ್ಸ್. ಸೊ ಇಲ್ಲಿ 1/4 ಆದ್ರೆ ಇಲ್ಲಿ 25% ಆದ್ರೆ ಇಲ್ಲಿ 20%, 20% ಆಫ್ ಪ್ರಾಫಿಟ್, 20% ಅಂದ್ರೆ 1/5 ಆಫ್ ಪ್ರಾಫಿಟ್. ಇಲ್ಲಿ 20 ಆದ್ರೆ ಇಲ್ಲಿ ಇನ್ ಕೇಸ್ ಇಲ್ಲಿ 20% ಆಫ್ ಪ್ರಾಫಿಟ್ ಆದ್ರೆ ಸೊ 1/5 ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಆದ್ರೆ 16.67% ಆಫ್ ಪ್ರಾಫಿಟ್ ಅಥವಾ 1/6 ಆಫ್ ಪ್ರಾಫಿಟ್. ಸೊ ಈ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕಾಸ್ಟ್ ಪ್ರೈಸ್ ಇದ್ದಾಗ ಯಾವ ತರ, ಅದು ಇನ್ವಾಯ್ಸ್ ಪ್ರೈಸ್ ಇದ್ದಾಗ ಯಾವ ತರ ಅಂತ. ಸೊ ಇಲ್ಲಿ ಇದು ಸರ್ಟನ್ ಪರ್ಸೆಂಟೇಜ್, ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ಫಾರ್ ಯುವರ್ ಯೂಸ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ವಶನ್ ಅಲ್ಲಿ ನಾವು ರಿಮೂವಲ್ ಆಫ್ ಲೋಡಿಂಗ್ ಅಂತ ಬರುತ್ತೆ. ಇಲ್ಲಿ ಲೋಡಿಂಗ್ ಇನ್ ದ ಸೆನ್ಸ್ ನಾವು ಹೆಡ್ ಆಫೀಸ್ ದವರಾಗಿ ಬ್ರಾಂಚ್ ಅಕೌಂಟ್ಸ್, ಡೆಟರ್ಸ್ ಅಕೌಂಟ್, ನೆಸೆಸರಿ ಅಕೌಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಮುಗಿಸುವಾಗ ಇನ್ವಾಯ್ಸ್ ಪ್ಲೇಸ್ ಮೇಲೆ ಕಳಿಸ್ಬಿಟ್ಟಿರ್ತೀವಿ. ಅದನ್ನ ಪ್ರಾಫಿಟ್ ಅನ್ನ ರಿಮೂವ್ ಮಾಡ್ಬೇಕಲ್ಲ, ಯಾಕಂದ್ರೆ ಎಷ್ಟು ಆಕ್ಚುಯಲ್ ಪ್ರಾಫಿಟ್ ಆಗಿದೆ, ಎಷ್ಟು ಆಕ್ಚುಯಲ್ ಕಾಸ್ಟ್ ಇದೆ ಅಂತ ಕಂಡುಹಿಡಬೇಕಾದ್ರೆ ನಾವು ಪ್ರಾಫಿಟ್ ಅನ್ನ ರಿಮೂವ್ ಮಾಡ್ಬೇಕು. ರಿಮೂವ್ ಅಂದ್ರೆ ಯಾವ ತರ, ಯಾವ್ದಾದ್ರ ಮೇಲೆ ಪ್ರಾಫಿಟ್ ಕೊಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಓಪನಿಂಗ್ ಸ್ಟಾಕ್ ಮೇಲೆ ಈ 20,000 ಮೇಲೆ ಪ್ರಾಫಿಟ್ ಕೊಡ್ಕೊಂಡಿರುತ್ತೆ. ಆಮೇಲೆ ಗೂಡ್ಸ್ ಸೆಂಡ್ ಮೇಲೆ ಪ್ರಾಫಿಟ್ ಕೊಡ್ಕೊಂಡಿರುತ್ತೆ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಎಸ್ ಈ 25,000 ಮೇಲೆ ಕೂಡ ಪ್ರಾಫಿಟ್ ಕೊಡ್ಕೊಂಡಿರುತ್ತೆ. ಆಮೇಲೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಈ 60,000 ಮೇಲೆ ಪ್ರಾಫಿಟ್ ಕೊಡ್ಕೊಂಡಿರುತ್ತೆ. ಸೊ ಇಲ್ಲಿ ಕೊಟ್ಟಂತ ಅಮೌಂಟ್ಸ್ 25,000 ಆಗಿರ್ಬೋದು, 60,000 ಆಗಿರ್ಬೋದು, 20,000 ಆಗಿರ್ಬೋದು. ಇದು ಪ್ಯೂರ್ಲಿ ಕಾಸ್ಟ್ ಅಲ್ಲ, ಆ ಕಾಸ್ಟ್ ಒಳಗಡೆ CP ಪ್ಲಸ್ ಪ್ರಾಫಿಟ್ ಎರಡು ಕ್ಲಬ್ ಆಗಿರುತ್ತೆ. ನಾವು ಪ್ರಾಫಿಟ್ ಅನ್ನ ರಿಮೂವ್ ಮಾಡಿಬಿಟ್ರೆ, ಸೊ ಇದು CP ಪ್ಲಸ್ ಪ್ರಾಫಿಟ್, ಈ ಪ್ರಾಫಿಟ್ ನ ರಿಮೂವ್ ಮಾಡಿಬಿಟ್ರೆ ನಮಗೆ ಸಿಗೋದು ಕಾಸ್ಟ್ ಪ್ರೈಸ್. ನಾವು ಕಾಸ್ಟ್ ಪ್ರೈಸ್ ನೇ ನಾವು ಅಕೌಂಟ್ ನ ಶೋ ಮಾಡ್ಬೇಕಿಲ್ಲಿ. ಸೊ ಇಲ್ಲಿ ಪ್ರಾಫಿಟ್ ನ ರಿಮೂವ್ ಮಾಡ್ಬೇಕಾದ್ರೆ ರಿಮೂವಲ್ ಆಫ್ ಲೋಡಿಂಗ್ ಅಂತ ಕರಿತೀವಿ. ರಿಮೂವಲ್ ಆಫ್ ಲೋಡಿಂಗ್ ಅಂದ್ರೆ ಒಂದೇ, ರಿಮೂವಲ್ ಆಫ್ ಪ್ರಾಫಿಟ್ ಇನ್ ದ ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ ಕ್ವಶನ್ ನೋಡೋಣ. ದೇಸಾಯಿ ಅಂಡ್ ಕಂಪನಿ ಲಿಮಿಟೆಡ್ ಆಫ್ ಹುಬ್ಳಿ ಹ್ಯಾಸ್ ಬ್ರಾಂಚ್ ಅಟ್ ಧಾರವಾಡ. ಅಂದ್ರೆ ಇಲ್ಲಿ ದೇಸಾಯಿ ಕಂಪನಿ ಲಿಮಿಟೆಡ್ ಅವರು ಹುಬ್ಳಿ ಅವ್ರಿ, ಅವ್ರ ಬ್ರಾಂಚ್ ಎಲ್ಲಿದೆ, ಧಾರವಾಡದಲ್ಲಿದೆ. ಅಂದ್ರೆ ಹೆಡ್ ಆಫೀಸ್ ಹುಬ್ಳಿಯಲ್ಲಿದೆ, ಬ್ರಾಂಚ್ ಧಾರವಾಡ. ದ ಗೂಡ್ಸ್ ಆರ್ ಇನ್ವಾಯ್ಸ್ ಟು ದ ಬ್ರಾಂಚ್, ಇನ್ವಾಯ್ಸ್ಡ್ ಅಂದ್ರೆ ಕಳಿಸ್ಕೊಡೋದು, ಟು ದ ಬ್ರಾಂಚ್ ಅಟ್ 20% ಪ್ರಾಫಿಟ್ ಆನ್ ಸೇಲ್ಸ್. 20% ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 20% ಪ್ರಾಫಿಟ್ ಆನ್ ಸೇಲ್ಸ್. ಸೊ ಇಲ್ಲಿ 20% ಪ್ರಾಫಿಟ್ ಆನ್ ಸೇಲ್ಸ್ ಅಥವಾ ಇನ್ವಾಯ್ಸ್ ಪ್ರೈಸ್. ಸೇಲ್ಸ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಒಂದೇ, ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಒಂದೇ. ಈ ಇನ್ವಾಯ್ಸ್ ಪ್ರೈಸ್ ಇನ್ನೊಂದು ಹೆಸರು ಸೆಲ್ಲಿಂಗ್ ಪ್ರೈಸ್.
ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಒಂದೇ, ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಒಂದೇ. ಸೊ ದ ಬ್ರಾಂಚ್ ಹ್ಯಾಸ್ ಬೀನ್ ಇನ್ಸ್ಟ್ರಕ್ಟೆಡ್, ದ ಬ್ರಾಂಚ್ ಹ್ಯಾಸ್ ಬೀನ್ ಇನ್ಸ್ಟ್ರಕ್ಟೆಡ್ ಸೆಂಡ್ ಆಲ್ ದ ಕ್ಯಾಶ್ ರಿಸೀವ್ ಟು ದ ಹೆಡ್ ಆಫೀಸ್ ಡೈಲಿ. ಅಂದ್ರೆ ದಿನ ದಿನ ಎಷ್ಟು ದುಡ್ಡು ಕಲೆಕ್ಷನ್ ಆಗುತ್ತಲ್ಲ ಅವತ್ತಿಂದ ಅವತ್ತೇ ಆ ಬ್ರಾಂಚ್ದವರು ಹೆಡ್ ಆಫೀಸ್ಗೆ ಕ್ಯಾಶ್ ಅನ್ನ ರೆಮಿಟ್ ಮಾಡ್ಬಿಡ್ಬೇಕು. ಇನ್ ದ ಬೈ ದ ವೇ ಆಫ್ ಬ್ಯಾಂಕ್ ಥ್ರೂ ಆರ್ ಬೈ ದ ವೇ ಆಫ್ ಬ್ಯಾಂಕ್ ಥ್ರೂ ಸೆಟಲ್ ಮಾಡ್ಬಿಡೋದು ಡೈಲಿ. ಅಂಡ್ ಆಲ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದಿ ಹೆಡ್ ಆಫೀಸ್. ಅಂದ್ರೆ ಬ್ರಾಂಚಿಗೆ ಏನ್ ಕ್ಯಾಶ್ ಕಲೆಕ್ಟ್ ಆಗುತ್ತಲ್ಲ ಡೈಲಿ ಹೆಡ್ ಆಫೀಸ್ ರಿಟರ್ನ್ ಮಾಡ್ಬಿಡೋದು. ಮತ್ತು ಬ್ರಾಂಚ್ ಅಲ್ಲಿ ಏನೇ ಎಕ್ಸ್ಪೆನ್ಸಸ್ ಆದ್ರೂ ಕೂಡ ಅದಕ್ಕೆ ಹೆಡ್ ಆಫೀಸ್ ದವರೇ ಹೊಣೆಗಾರರು. ಸೊ ದ ಫಾಲೋವಿಂಗ್ ಇಸ್ ದ ಸಮರಿ ಆಫ್ ಟ್ರಾನ್ಸಾಕ್ಷನ್ಸ್ ಫಾರ್ ದ ಇಯರ್ 2025. 2025 ಏನೇನಾಗಿದೆ ಅಲ್ಲ ಟ್ರಾನ್ಸಾಕ್ಷನ್ ಅವೆಲ್ಲ ಕೊಟ್ಟಿದ್ದಾನೆ. ಒಂದೇದು ಬ್ರಾಂಚ್ ಪೆಟ್ಟಿ ಕ್ಯಾಶ್ 200 ರೂಪಾಯಿ. ಈ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅನ್ನು ಎಲ್ಲಿ ತಗೋತಿರೋ ನಾವು? ಒಂದೊಂದು ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್. ಸೊ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್. ನೆಕ್ಸ್ಟ್ ಬ್ರಾಂಚ್ ಅಡ್ರೆಸ್ ಆನ್ 1/1/2025. ಇದನ್ನ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ತಗೋತೀವಿ ಪ್ಲಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗಡೆ. ಸೊ ಡೆಟರ್ಸ್ ಅಕೌಂಟ್ ಒಳಗಡೆ ಡೆಬಿಟ್ ಸೈಡ್, ಡೆಟರ್ಸ್ ಅಕೌಂಟ್ ಒಳಗಡೆ ಡೆಬಿಟ್ ಸೈಡ್ ತಗೋತೀವಿ. ಡೆಟರ್ಸ್ ಅಕೌಂಟ್ ಎಲ್ಲಿ ತಗೋತೀವಿ? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋತೀವಿ. ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಆನ್ 1/1/2025 ಅಟ್ ಇನ್ವಾಯ್ಸ್ ಪ್ರೈಸ್. ಈ 20,000 ಅಲ್ಲಿ ಕಾಸ್ಟ್ ಪ್ರೈಸ್ ಕೊಡ್ಕೊಂಡಿದೆ ಪ್ಲಸ್ ಪ್ರಾಫಿಟ್ ಕೊಡ್ಕೊಂಡಿದೆ, 20,000 ಇದೆ. ಸೊ ಇದನ್ನ ಡೆಬಿಟ್ ಸೈಡ್ ಅಂತ ತಗೋತೀನಿ, ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್. ಅದೇ ರೀತಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್. ಇದು ಕಾಸ್ಟ್ ಪ್ರೈಸ್ ಅನ್ನ ಸ್ವಲ್ಪ ನಾವು ಗಮನ ಕೊಡ್ಬೇಕಿಲ್ಲಿ. ಓಪನಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ನಲ್ಲಿದೆ, ಕ್ಲೋಸಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ನಲ್ಲಿದೆ, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ನಲ್ಲಿದೆ. ಎಲ್ಲ ಇನ್ವಾಯ್ಸ್ ಪ್ರೈಸ್ ಮೇಲೆ ಇದ್ಮೇಲೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಕೂಡ ಇನ್ವಾಯ್ಸ್ ಪ್ರೈಸ್ ಮೇಲೆ ಇರಬೇಕು. ಒಂದು ವೇಳೆ ಇಲ್ಲದೆ ಇರೋ ಪಕ್ಷದಲ್ಲಿ ನಾವು ಏನ್ ಮಾಡ್ಬೇಕು? ಕಾಸ್ಟ್ ಪ್ರೈಸ್ ಮೇಲೆ ಕೊಟ್ಟಿದ್ರೆ ಅದನ್ನ ನಾವು ಇನ್ವಾಯ್ಸ್ ಪ್ರೈಸ್ಗೆ ತಂದ್ಕೋಬೇಕು. ಹೇಗೆ ತಂದ್ಕೊಳ್ಳೋದು? ಸೊ 20% ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಮೇಲೆ 20% ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಮೇಲೆ 20% ಆದ್ರೆ, ಸೆಲ್ಲಿಂಗ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಮೇಲೆ 20% ಆದ್ರೆ ಅಟ್ ದ ಸೇಮ್ ಟೈಮ್ ಕಾಸ್ಟ್ ಪ್ರೈಸ್ ಮೇಲೆ ಎಷ್ಟಿರುತ್ತೆ? ಇಲ್ಲಿ 20% ಅದೇ ಕಾಸ್ಟ್ ಪ್ರೈಸ್ ಮೇಲೆ ಎಷ್ಟಿರುತ್ತೆ? 25%. ಅಥವಾ 20% ಆರ್ 1/5 ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ಆದ್ರೆ, ಇನ್ವಾಯ್ಸ್ ಪ್ರೈಸ್ ಮೇಲೆ ಆದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಎಷ್ಟಿರ್ತದೆ? 1/4 ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. ಒಂದೇ ಅರ್ಥ ಹೇಳ್ಬೇಕಂದ್ರೆ 1/5 ಆಫ್ ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಇದ್ರೆ ಅದೇ ಕಾಸ್ಟ್ ಪ್ರೈಸ್ ಮೇಲೆ ಎಷ್ಟಿರ್ತದೆ? 1/4 ಆನ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಮೇಲೆ ಇರುತ್ತೆ. ಸೊ 20% ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ಇದ್ರೆ 25% ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಇರುತ್ತೆ. ಸೊ ನಮಗೆ ಕಾಸ್ಟ್ ಪ್ರೈಸ್ ಇದು 80,000 ಇದೆಯಲ್ಲ, ಈ 80,000 ಅನ್ನ 25% ಅಥವಾ 1/4 ಮಾಡ್ಕೋಬೇಕು. ಸೊ ಇಲ್ಲಿ ಈ 80,000 ಮೇಲೆ 80,000 ಇಂಟು 1/4 ಮಾಡಿದ್ರೆ 20,000 ಬರುತ್ತೆ. ಈ 20,000 ಪ್ಯೂರ್ ಪ್ರಾಫಿಟ್, ಈ 80,000 ಪ್ಯೂರ್ ಕಾಸ್ಟ್, ಎರಡು ಸೇರಿದ್ರೆ 1 lakh. ಅಂದ್ರೆ 1 lakh ಗೂಡ್ಸ್ ಅಂಡ್ 1 lakh rupees ಆಗುತ್ತೆ ಇಲ್ಲಿ. ಸೊ ಇದು ಕಾಸ್ಟ್ ಪ್ರೈಸ್ ಮೇಲೆ ಕೊಟ್ಟಿದ್ದಾನು, ಕೊಟ್ಟಂತ ಕಾಸ್ಟ್ ಪ್ರೈಸ್ ನಲ್ಲಿ ಕೊಟ್ಟಂತ ಗೂಡ್ಸ್ ಅಂಡ್ ಅನ್ನ ನಾವು ಅದನ್ನ ಇನ್ವಾಯ್ಸ್ ಪ್ರೈಸ್ ತಂದ್ಕೋಬೇಕು. ಇನ್ವಾಯ್ಸ್ ಪ್ರೈಸ್ ತಂದ್ಕೊಂಡಾದ್ಮೇಲೆ ನಾವು ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಸೊ ಇದಂತೂ 80,000 ರೂಪಾಯಿ ಇದ್ದಿದ್ದು 1/4 ಪ್ರಾಫಿಟ್ ನ ಆಡ್ ಮಾಡಿ, ಸೊ 80,000 ಪ್ಲಸ್ 1/4 ಆಡ್ ಮಾಡಿದ್ರೆ 20,000 ಪ್ರಾಫಿಟ್ ಬಂದ್ರೆ 20,000 ಪ್ಲಸ್ 80,000 ಮಾಡಿದ್ರೆ 1 lakh rupees. ಈ 1 lakh rupees ಗೂಡ್ಸ್ ಸೆಂಡ್. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಇದು 1 lakh ಅಂತ ತಗೋಬೇಕು ಇಲ್ಲಿ. ನೆಕ್ಸ್ಟ್ ಕ್ಯಾಶ್ ಸೆಂಡ್ ಟು ಬ್ರಾಂಚ್. ಕ್ಯಾಶ್ ಸೆಂಡ್ ಟು ಬ್ರಾಂಚ್, ಬ್ರಾಂಚ್ ಕ್ಯಾಶ್ ಕಳಿಸ್ತೀವಿ ನಾವು ಟು ಮೇಕ್ ಎಕ್ಸ್ಪೆನ್ಸಸ್. ಒಂದೇದು ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸಸ್ 1,400 ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ. ಆಮೇಲೆ ರೆಂಟ್ ಅಂತ 6,000 ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ. ಆಮೇಲೆ ಸ್ಟೇಷನರಿ ಅಂತ 3,000 ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ. ಲಾಸ್ಟ್ ಸ್ಯಾಲರಿ ಅಂತ 24,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಎಲ್ಲಾ ಸೇರಿಸ್ಬಿಟ್ರೆ 34,400 ರೂಪಾಯಿ ಇಲ್ಲಿ
ಹೆಡ್ ಆಫೀಸ್ದವರು ಬ್ರಾಂಚಿಗೆ ಮಾಡಿದಂತ ಒಟ್ಟು ಖರ್ಚು. ಅದೇ ರೀತಿ ಕ್ಯಾಶ್ ಸೇಲ್ಸ್ ಎಷ್ಟು ಅದ ರೀ? 58,600 ರೂಪಾಯಿ ಅದ. ಸೊ ಕ್ರೆಡಿಟ್ ಸೇಲ್ಸ್ ಎಷ್ಟು ಅದ? 70,000 ರೂಪಾಯಿ ಅದ. ಅವು ಎಲ್ಲೆಲ್ಲಿ ಬರ್ತಾವ ಅಂತ ಒಮ್ಮೆ ನೋಡ್ಕೊಂಡ್ಬಿಡ್ರಿ. ಸೊ ಈ 34,400 ರೂಪಾಯಿನ ಡೆಬಿಟ್ ಸೈಡ್ ಆಫ್ ಬ್ರಾಂಚ್ ಅಕೌಂಟ್ ತಗೋತೀವಿ. ಅದೇ ರೀತಿ ಕ್ಯಾಶ್ ಸೇಲ್ಸ್, ಈ ಕ್ಯಾಶ್ ಸೇಲ್ಸ್ ಅನ್ನ ಎಲ್ಲಿ ತಗೋತೀವಿ ನಾವು? ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ತಗೋತೀವಿ. ಆಮೇಲೆ ಕ್ರೆಡಿಟ್ ಸೇಲ್ಸ್ ಅನ್ನ ಎಲ್ಲಿ ತಗೋತೀವಿ ನಾವು? ಡೆಟರ್ಸ್ ಅಕೌಂಟ್ ಒಳಗಡೆ ಡೆಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋತೀವಿ. ಡೆಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋತೀವಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್. ಸೊ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಎಲ್ಲಿ ತಗೋತೀವಿ? ಈ 2,000 ರೂಪಾಯಿನ ಕ್ರೆಡಿಟ್ ಸೈಡ್ ತಗೋತೀವಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ 60,000, ಇದು ಒಂದೇದು ಕ್ರೆಡಿಟ್ ಸೈಡ್ ತಗೋತೀವಿ. ಪ್ಲಸ್ ಇನ್ನೊಂದು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗಡೆ ಕ್ರೆಡಿಟ್ ಸೈಡ್ ತಗೋತೀವಿ. ಸೊ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋತೀವಿ, ಪ್ಲಸ್ ಡೆಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋತೀವಿ. ನೆಕ್ಸ್ಟ್ ಆಮೇಲೆ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್, ಇದೆಲ್ಲಿ ತಗೋತೀವಿ? ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗಡೆ ಕ್ರೆಡಿಟ್ ಸೈಡ್, ಡೆಟರ್ಸ್ ಅಕೌಂಟ್ ಒಳಗಡೆ ಕ್ರೆಡಿಟ್ ಸೈಡ್. ಸೊ ಅದೇ ರೀತಿ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್, ಇದು ಕೂಡ ಡೆಟರ್ಸ್ ಅಕೌಂಟ್ ಒಳಗಡೆ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಕ್ಲೋಸಿಂಗ್, ಇದು ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಅಂತ ತಗೋಬೇಕು. ನೆಕ್ಸ್ಟ್ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಕ್ಲೋಸಿಂಗ್. ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಆನ್ 31st December 2025, ಇದನ್ನ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್, ಬ್ರಾಂಚ್ ಡೆಟರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಕೇಳಿದಾನೆ ಇಲ್ಲಿ. ಸೊ ಇವೆಲ್ಲ ಪೋಸ್ಟಿಂಗ್ಸ್ ಮಾಡ್ಬೇಕ್ರಿ. ಎಲ್ಲಿ? ಬ್ರಾಂಚ್ ಅಕೌಂಟ್ ಒಳಗಡೆ ಯಾವ್ದು ಬ್ರಾಂಚ್ ಅಕೌಂಟ್ ಅಲ್ಲಿ ಬರುತ್ತಲ್ಲ ಬ್ರಾಂಚ್ ಅಕೌಂಟ್ ತಗೋರಿ, ಯಾವ್ದು ಡೆಟರ್ಸ್ ಅಕೌಂಟ್ ಬರುತ್ತಲ್ಲ ಅದ್ರ ಡೆಟರ್ಸ್ ಅಕೌಂಟ್ ತಗೋರಿ, ಯಾವ್ದು 2 ಅಕೌಂಟ್ ಅಲ್ಲಿ ಬರುತ್ತೆ ಅದ್ರ 2 ಅಕೌಂಟ್ ತಗೋಬೇಕ್ರಿ. ಸೊ ಇಷ್ಟೆಲ್ಲ ಆದ್ಮೇಲೆ ಇವೆಲ್ಲ ಎಂಟ್ರೀಸ್ ಮಾಡೋದಾದ್ಮೇಲೆ ನಾವು ಒಂದು ವರ್ಕಿಂಗ್ ನೋಟ್ ಮಾಡ್ತೇವ್ರಿ. ಆ ವರ್ಕಿಂಗ್ ನೋಟ್ ರಿಮೂವಲ್ ಆಫ್ ಲೋಡಿಂಗ್ ಆನ್ ಇದ್ರ ಮೇಲ್ರಿ ಒಂದು ಬ್ರಾಂಚ್ ಓಪನಿಂಗ್ ಸ್ಟಾಕ್ ಮೇಲೆ ರಿಮೂವಲ್ ಆಫ್ ಲೋಡಿಂಗ್ ಮಾಡ್ತೀವಿ. ಎರಡನೇದು ಬ್ರಾಂಚ್ ಗೂಡ್ಸ್ ಅಂಡ್ ಬ್ರಾಂಚ್ ಮೇಲೆ ರಿಮೂವಲ್ ಆಫ್ ಲೋಡಿಂಗ್ ಮಾಡ್ತೀವಿ. ಆಮೇಲೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಮೇಲೆ ಒಂದು ರಿಮೂವಲ್ ಆಫ್ ಲೋಡಿಂಗ್ ಮಾಡ್ತೀವಿ. ಆಮೇಲೆ ಲಾಸ್ಟಿಗೆ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಕೂಡ ರಿಮೂವಲ್ ಆಫ್ ಲೋಡಿಂಗ್ ಮಾಡ್ತೀವಿ. ಇಷ್ಟೆಲ್ಲ ರಿಮೂವಲ್ ಆಫ್ ಲೋಡಿಂಗ್ ಮಾಡಿದಾದ್ಮೇಲೆ ಅದಕ್ಕೆ ಎಂಟ್ರೀಸ್ ನ ಪಾಸ್ ಮಾಡಿ ಅಕೌಂಟ್ಸ್ ನ ಕ್ಲೋಸ್ ಮಾಡಿದ್ರೆ ಈ ಅಕೌಂಟ್ ಮುಗಿಯಿತು. ಇಷ್ಟು ಮಾಡಿದ್ರೆ ನಮ್ಗೆ 15 ಮಾರ್ಕ್ಸ್ ಕೊಡ್ತಾರ್ರಿ. ಸೊ ವಿ ಸ್ಟಾರ್ಟ್ ವಿತ್ ಫರ್ದರ್.